ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ಯಾಪ್ಕಟ್ನಲ್ಲಿ ಕನ್ನಡ ಟೆಕ್ಸ್ಟನ್ನು ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಡೆ ನೋಡೋಣ. ಮೊದಲಿಗೆ ನೀವು ಕ್ಯಾಪ್ಕಟನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ಟೆಕ್ಸ್ಟನ್ನು ಓಪನ್ ಮಾಡಿ. ಹಾಗೆ ಇಲ್ಲಿ ನೀವು ಕನ್ನಡದಲ್ಲಿ ಟೈಪ್ ಮಾಡಿ. ಈ ರೀತಿಯಾಗಿ ನೋಡ್ಬೋದು. ಇಲ್ಲಿ ನೀವು ಕನ್ನಡದಲ್ಲಿ ಟೈಪ್ ಮಾಡಿದಾಗ ಟೆಕ್ಸ್ಟಲ್ಲಿ ನೋಡ್ಬೋದು ಸರಿಯಾಗಿ ಶೋ ಆಗುತ್ತೆ, ಒತ್ತಕ್ಷರ ಅಲ್ಲ. ಆದರೆ ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು ಒತ್ತಕ್ಷರ ಇಲ್ಲಿ ನೋಡ್ಬೋದು ಟಿಮ್ ಆಗಿ ಶೋ ಆಗುವಂಥದ್ದು ಈ ರೀತಿಯಾಗಿ ಶೋ ಆಗುತ್ತೆ. ಸೊ ಈ ರೀತಿಯ ಪ್ರಾಬ್ಲಮ್ ಇರುವಂಥದ್ದು ಕ್ಯಾಪ್ಕಟ್ನಲ್ಲಿ ಕನ್ನಡ ಟೆಕ್ಸ್ಟನ್ನು ಆ್ಯಡ್ ಮಾಡೋದಿದ್ರೆ ನೋಡ್ಬೋದು ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಇದಕ್ಕೆ ಸೊಲ್ಯೂಷನ್ ಏನಂದರೆ, ನೀವು ಸಾಂಗ್ ಆಗಲಿ ಹಾಗೆ ನೀವು ಯೂಟ್ಯೂಬ್ ವೀಡಿಯೋ ಮಾಡ್ತೀರಂದರೆ ಯೂಟ್ಯೂಬ್ ವೀಡಿಯೋ ನೀವು ಹೇಳ್ತಿರಲ್ಲ ಅದನ್ನು ನೀವು ಒಂದು ಪಟ್ಟಿಯಲ್ಲಿ ಬರೆದಿಟ್ಕೊಳ್ಳಿ. ಸೊ ನೀವು ಏನೇನು ಮಾತಾಡ್ತಿರಲ್ಲ ಅದನ್ನು ಪಟ್ಟಿಯಲ್ಲಿ ಬರೆದಿಟ್ಕೊಳ್ಳಿ. ಆದರೆ ಸಾಂಗ್ ಆದರೂ ಸಹಿತ ಒಂದು ಪಟ್ಟಿಯಲ್ಲಿ ಬರೆದಿಟ್ಕೊಳ್ಳಿ. ಬರೆದಿಟ್ಬಿಟ್ಟು ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಿ. ನಂತರ ಇಲ್ಲಿ ಮೊದಲಿಗೆ 4ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಟ್ರಾನ್ಸ್ಪರೆಂಟ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಬ್ಯಾಕ್ಗ್ರೌಂಡ್ PNG ಆಗಿರುತ್ತೆ. ಹಾಗೆ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ಪಟ್ಟಿಯಲ್ಲಿ ಬರೆದಿರ್ತೀರಲ್ಲ ಆ ಶಬ್ದವನ್ನು ಇಲ್ಲಿ ಒಂದೊಂದೇ ಬರಿತಾ ಹೋಗಿ. ಈ ರೀತಿಯಾಗಿ ಬರೆದ್ಬಿಟ್ಟು ಮೊದಲಿಗೆ ಇಲ್ಲಿ ಮಿಡ್ಲಲ್ಲಿ ಅಡ್ಜಸ್ಟ್ ಮಾಡಿ ಹೀಗೆ. ನಂತರ ಇಲ್ಲಿ ಸ್ಟೈಲ್ ಇರುತ್ತೆ, ಈ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ B ಅನ್ನು ಸೆಲೆಕ್ಟ್ ಮಾಡಿ. ನೋಡ್ಬೋದು ಸ್ವಲ್ಪ ದಪ್ಪ ಆಗುತ್ತೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ನೀವು ಅಲ್ಟ್ರಾದಲ್ಲಿ ಎಕ್ಸ್ಪೋರ್ಟ್ ಮಾಡಿ, ಸೇವ್ ಟು ಗ್ಯಾಲರಿ ಮಾಡಿ. ಸೊ ಮೊದಲಿಗೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ಇವಾಗ ಫಾಸ್ಟಾಗಿ ಆಗುತ್ತೆ ನೋಡ್ಬೋದು. ಈ ರೀತಿಯಾಗಿ ಬರೆದ್ಬಿಟ್ಟು ಇವಾಗ ನೀವು 2ನೇ ಶಬ್ದ ಬರೆಯೋದಿದ್ರೆ ಡೈರೆಕ್ಟಾಗಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಬರೆದಿದ್ದ ಶಬ್ದವನ್ನು ತೆಗೆದುಬಿಟ್ಟು ನೆಕ್ಸ್ಟ್ ಶಬ್ದವನ್ನು ಬರೆಯಿರಿ ಈ ರೀತಿಯಾಗಿ. ಹಾಗೆ ಓಕೆ ಮೇಲೆ ಕ್ಲಿಕ್ ಮಾಡಿ, ಸೇವ್ ಮಾಡಿ. ಹಾಗೆ ನೀವು ಇನ್ನೂ ನೆಕ್ಸ್ಟ್ ಶಬ್ದ ಬರೀತೀರಂದರೆ ಇದೇ ರೀತಿಯಾಗಿ ನೋಡ್ಬೋದು. ಈ ರೀತಿಯಾಗಿ ಟೈಪ್ ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿ, ಡೈರೆಕ್ಟಾಗಿ ಸೇವ್ ಆಗುತ್ತೆ. ಸೊ ಇದೇ ರೀತಿಯಾಗಿ ನೀವು ಪಟ್ಟಿಯಲ್ಲಿ ಎಷ್ಟು ಶಬ್ದ ಬರೀತಿರಲ್ಲ ಅದಷ್ಟನ್ನು ಬರ್ಕೊಳ್ಳಿ. ಥರ ಬ್ಯಾಕ್ ಬಂದುಬಿಟ್ಟು ಕ್ಯಾಪ್ಕಟ್ ಓಪನ್ ಮಾಡಿ. ಮೊದಲಿಗೆ ಇಲ್ಲಿ ಬ್ಲ್ಯಾಕ್ ಸ್ಕ್ರೀನನ್ನು ಆ್ಯಡ್ ಮಾಡಿದ್ದೇನೆ. ಸೊ ನಂತರ ಇಲ್ಲಿ ನೀವು ಯೂಟ್ಯೂಬ್ ವೀಡಿಯೋ ಆ್ಯಡ್ ಮಾಡ್ತೀರಂದರೆ ಮೊದಲಿಗೆ ನೀವು ಇಲ್ಲಿ ವಾಯ್ಸ್ ರೆಕಾರ್ಡನ್ನು ಮಾಡ್ಕೊಳ್ಳಿ. ಸೊ ಇಲ್ಲ ನೀವು ಸಾಂಗ್ ಆ್ಯಡ್ ಮಾಡ್ತೀರಂದರೆ ಸಾಂಗ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಆಗುತ್ತೆ. ಸೊ ನೀವು ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳಿ. ಸೊ ನಂತರ ನೀವು ಪಿಕ್ಸೆಲ್ ಲ್ಯಾಬ್ನಲ್ಲಿ ಶಬ್ದವನ್ನು ಬರೆದಿದ್ರಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗಿ ಒಂದೊಂದೇ. ಇಲ್ಲಿ ನೀವು ವಾಯ್ಸನ್ನು ಕೇಳಿಬಿಟ್ಟು ಒಂದೊಂದೇ ಫೋಟೋವನ್ನು ಈ ರೀತಿಯಾಗಿ ಆ್ಯಡ್ ಮಾಡ್ತಾ ಹೋಗಿ. ಈ ರೀತಿಯಾಗಿ ಒಂದೊಂದೇ ಆ್ಯಡ್ ಮಾಡ್ತಾ ಹೋಗಿ. ಹೀಗೆ ಆ್ಯಡ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ವಾಯ್ಸ್ಗೆ ಸರಿಯಾಗಿ ಇದನ್ನು ಅಡ್ಜಸ್ಟ್ ಮಾಡಿ. ನಂತರ ಶಬ್ದ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಆ್ಯನಿಮೇಷನ್ ಸಿಗುತ್ತೆ. ಇಲ್ಲಿ ನೀವು ಆ್ಯನಿಮೇಷನನ್ನು ಆ್ಯಡ್ ಮಾಡಿ, ಆ್ಯನಿಮೇಷನನ್ನು ಆ್ಯಡ್ ಮಾಡಿ. ಸೊ ನೋಡ್ಬೋದು ನಾನು ಇಲ್ಲಿ ಕನ್ನಡ ಟೆಕ್ಸ್ಟನ್ನು ಎಡಿಟ್ ಮಾಡಿದ್ದೇನೆ ನೋಡ್ಬೋದು. ಸೊ ನೋಡ್ಬೋದು ಈ ರೀತಿಯಾಗಿ ಮಾಡಲಿಕ್ಕಾಗುತ್ತೆ. ಸೊ ಇದಿಷ್ಟು ಫ್ರೆಂಡ್ಸ್ ಕ್ಯಾಪ್ಕಟ್ನಲ್ಲಿ ಕನ್ನಡ ಟೆಕ್ಸ್ಟನ್ನು ಹೇಗೆ ಆ್ಯಡ್ ಮಾಡೋದಂತ. ಸೊ ಈ ವಿಡಿಯೋ ಅನ್ನಿಸ್ತಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.